ಆರ್ಸಿಬಿ ಸಂಭ್ರಮದ ವೇಳೆ ಕಾಲ್ತುಳಿತ ಪ್ರಕರಣ 11 ಜನರ ಸಾವಿಗೆ ಬಿಜೆಪಿ ನಾಯಕರ ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆರ್ಸಿಬಿ ಸಂಭ್ರಮದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರ ಸಾವಿಗೆ ಬಿಜೆಪಿ ನಾಯಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಪ್ರತಿಭಟನೆ ಮಾಡಬೇಕು ಅನ್ಕೊಂಡಂತ ಸಂದರ್ಭದಲ್ಲೇ ವಿಮಾನ ಪತನ ಆಯಿತು, ಮಳೆ ಎಲ್ಲ ಬರ್ತಾ ಇದೆ. ಈಗ ಮತ್ತೆ ಈ ವಿಚಾರವನ್ನ ಕೈಗೆತ್ತಿಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರು ತಾನೇ ರಾಜೀನಾಮೆ ಕೊಡ್ತಾರೆ? ಈ ವಿಚಾರದಲ್ಲಿ ಇವರು ಆಗ್ರಹಿಸಿದ್ರು ಅನ್ನುವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ಬಿಟ್ರೆ ಈ ಹಿಂದೆ ಒಂದು 100 ರಾಜೀನಾಮೆ ಆಗ್ಬಿಟ್ಟಿರೋ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ. ಸಿಎಂ ಮನೆಗೆ ಮುತ್ತಿಗೆಗೆ ಹೊರಟಿರುವಂಥದ್ದು ಬಿಜೆಪಿಗರು. ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ, ಗೋಪಾಲಯ್ಯ, ಪಿಸಿ ಮೋಹನ್, ಸಿ.ಕೆ. ರಾಮಮೂರ್ತಿ, ಭೈರತಿ ಬಸವರಾಜ್, ಎನ್ ರವಿಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಆಲ್ಮೋಸ್ಟ್ ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಸೊಕ್ಕೇನಿದೆಯಲ್ಲ, ಅಧಿಕಾರದ ಮದದಿಂದ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇವರು ಸೊಕ್ಕುವ ಮದವನ್ನ ಇಳಿಸ್ತಕ್ಕಂಥ ತಾಕತ್ತು ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿದೆ. ಬರೋದ್ರಿಂದಲೇ ತೋರಿಸ್ತೇವೆ. ಕೆ.ಎಸ್. ಕುಮಾರ್ ಅವರು ಫಸ್ಟು ಹೆಗಲ ಮೇಲೆ ಸಿದ್ದರಾಮಯ್ಯನ ಒತ್ಕೊಂಡು ಹೋಗ್ಲಿ, ಎಂ.ಬಿ. ಪಾಟೀಲ್ನ ಒತ್ಕೊಂಡು ಹೋಗ್ಲಿ, ಆಮೇಲೆ ಪರಮೇಶ್ವರ್ನ ಒತ್ಕೊಂಡು ಹೋಗ್ಲಿ. ಅವರೇ ಅವ್ರಿಗೆ ಭಾರ ಆಗಿರೋದು, ನಾವಲ್ಲ. ಸೀಟ್ ಕಿತ್ತಾಟ ಮಾಡ್ತಾ ಇರೋದು ಅವ್ರನ್ನ ಹೊತ್ಕೊಂಡು ಹೋಗ್ಲಿ. ನಮ್ಮನ್ನು ಹೊತ್ಕೊಂಡು ಹೋದ್ರೆ ನಾವು ತಲೆ ಮೇಲೆ ಜಡಿತೀರಿ ಇಟ್ಕೊಂಡು. ಯಾಕೆಂದ್ರೆ ನಾವು ವಿರೋಧ ಪಕ್ಷ, ನಾವಿರೋದೇ ತಪ್ಪಿಗೆ ಶಿಕ್ಷೆ ಕೊಡಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ನಾವು. ಅದರಿಂದ ನಿಮಗೆ ಯಾರು ನಿಮ್ಮ ಸೀಟು ಮುಖ್ಯಮಂತ್ರಿ ಸೀಟ್ಗೆ ಅಡ್ಡ ಬರ್ತಾ ಇದ್ದಾರೋ ಅವ್ರನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ. ಬಿಜೆಪಿಯವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋದ್ರೆ ನಿಮ್ಗೆ ಕಂಟಕ. ರಾಜೀನಾಮೆ ಕೇಳ್ತಾ ಇರುವಂತ ಬಿಜೆಪಿ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಮೊನ್ನೆ ಸತ್ರಲ್ಲ 242 ಜನ, ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು? ಅಹಮದಾಬಾದ್ ಪ್ರಕರಣ ಸರ್, ಅದಲ್ಲಯ್ಯ. ಮೊನ್ನೆ ಅಲಹಾಬಾದ್ ಆಮೇಲೆ ಗೋಧ್ರಾ ಇನ್ಸಿಡೆಂಟ್ ಸತ್ರಲ್ಲ, ಅದ್ಯಾರಕ್ಕೆ ಕೊಡೋದು ಜವಾಬ್ದಾರಿ? ರೈಲ್ವೆ ಇದರಲ್ಲಿ ಸತ್ರಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು? ಯಾರಿಗೆ ಜವಾಬ್ದಾರಿ ಕೊಡಬೇಕಪ್ಪ? ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲ ಬಿದ್ದೋಯ್ತಲ್ಲ, ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ, 140 ಜನ ಸತ್ರು, ಅದಕ್ಕೆ ಯಾರು ಕೊಡಬೇಕು? ನಾನು ಅದನ್ನ ಡಿಫೆನ್ಸ್ ತಗೋತಾ ಇಲ್ಲ, ಅದನ್ನ ಎಕ್ಸ್ಕ್ಯೂಸ್ ಆಗಿ ತಗೋತಾ ಇಲ್ಲ. ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್? ಈಗ ಕಾಲ್ತುಳಿತದಲ್ಲಿ ಸತ್ತದ್ದಲ್ವಾ ಕುಂಭಮೇಳದಲ್ಲಿ, ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾದ್ರು ಕೇಳಿದ್ರ? ಇವ್ರು ಕೇಳಿದ್ರೇನ್ರಿ? ಮತ್ತೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಕಾಲ್ತುಳಿತ ಕೇಸ್ ಸಂಬಂಧ ಮೃತಪಟ್ಟವರ ಕುಟುಂಬಗಳ ವಿಚಾರಣೆಯನ್ನ ತನಿಖಾಧಿಕಾರಿ ಜಗದೀಶ್ ನಡೆಸ್ತಾ ಇದ್ದಾರೆ. ಜಗದೀಶ್ ಅವರ ಕಚೇರಿಗೆ ತುಮಕೂರು ಮೂಲದ ಮೃತ ಮನೋಜ್ ಕುಟುಂಬ ಮತ್ತು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಪೂರ್ಣಚಂದ್ರ ಅವರ ಕುಟುಂಬ ಹಾಜರಾಗಿ ವಿವರಣೆಯನ್ನ ಕೊಟ್ಟಿದೆ. ಇದೇ ವೇಳೆ ಮಾತನಾಡಿದಂಥ ಪೋಷಕರು, ನಮಗೆ ದುಡ್ಡು ಬೇಡ, ನಮ್ಮ ಮಕ್ಕಳು ಬೇಕು, ಸರ್ಕಾರದ ಅಚಾತುರ್ಯವೇ ಘಟನೆಗೆ ಕಾರಣ ಅಂತ ಕಿಡಿಕಾರಿದರು. ನಿಮ್ಮ ಮಗ ಸತ್ತಿರೋದಕ್ಕೆ ಏನು ಕಾರಣ ಹೇಳ್ತೀರಾ? ನೀವು ಯಾವ ರೀತಿ ಆಯಿತು ಅಂತ ಹೇಳ್ತೀರಾ? ಇದಕ್ಕೆ ಏನು ಸಮಜಾಯಿಸಿ ಕೊಡ್ತೀರಾ ಅಂತ ಕ್ವಶನ್ ಮಾಡಿ ಕೇಳಿದ್ರು. ಒಂದು ತುರ್ತು ಚಿಕಿತ್ಸೆ ಇದ್ದರೂ ನನ್ನ ಮಗ ಬದುಕೊಳ್ಳೋನೇನು ಅಂತ ಹೇಳಿಕೆ ಕೊಟ್ಟೆ ಮೇಡಮ್ರೆ. ಇನ್ನು ನಾನು ಅವ್ರು ಅಷ್ಟೇ, ಇನ್ನು ಯಾವಾಗ ಎಷ್ಟು ನಿಮ್ಮ ಜೀವನ ಹೆಂಗೆ ಅಂತ ಕೇಳಿದ್ರು. ನಮ್ಗೆ ಅವನೇ ಆಧಾರ ಆಗಿದ್ದ, ಆಧಾರ ಇಲ್ಲದೇನೆ ನಮ್ಗೆ ಇನ್ಯಾರೂ ಆಧಾರ ಇಲ್ಲ ಅಂತ ಹೇಳಿದೆ. ನಿನ್ನೆ 2:30 ಫೋನ್ ಮಾಡಿದೆ ನಾನು. ಫೋನ್ ತೆಗೆದಿಲ್ಲ, ಇನ್ನೂ ಕಾಲೇಜಲ್ಲಿದ್ದಾರೆ. ನಾನು ಇದನ್ನು ಹೇಳೋದಕ್ಕೆ ನಾನು ಫೋನ್ ಮಾಡಿದೆ, ಆದರೆ ಫೋನ್ ತೆಗಲಿಲ್ಲ. ರಾತ್ರಿ ಸಾಯಂಕಾಲ 6:30 ಇನ್ಸಿಡೆಂಟ್ ಬಗ್ಗೆ ಅಷ್ಟೇ ಮಾತಾಡಿದ್ರು. ಅದು ಹೆಂಗೆ ಆಯಿತು, ಏನು ಯಾರು ಫೋನ್ ಮಾಡಿದ್ರು, ನಿಮ್ಗೆ ಹೆಂಗೆ ಗೊತ್ತಾಯಿತು ಅದ್ರ ಬಗ್ಗೆ ಅಷ್ಟೇ. ಓಕೆ, ಮತ್ತೇನು ಕೇಳಿದ್ರು, ಏನು ಹೇಳಿದ್ರಿ?
ಅದೇ ನಮ್ಮ ಈ ಥರ ಕಷ್ಟ ಐತೆ ಸರ್, ಈ ಪರಿಹಾರ ಏನು ಹೇಳಿದ್ರಲ್ಲ, ನಮಗೆ ಹೊಲ ಇಲ್ಲ, ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಹೇಳಿದರು, ಅದೊಂದು ಸ್ವಲ್ಪ ನೋಡಿ. ಮತ್ತು ಮನೆ ಇಲ್ಲ, ಮನೆ ಮೇಲೆ ಲೋನ್ ಐತೆ ಸ್ವಲ್ಪ, ಅದಕ್ಕೆ ಸರ್ಕಾರ ಕಡೆಯಿಂದ ಮನೆ ಒಂದು 2 ಎಕರೆ ಜಮೀನು ಅದೆಲ್ಲ ಜಮೀನು ಇಲ್ಲಾರೋದಕ್ಕೆ ನಮ್ಮ ಅಜ್ಜಿಯವ್ರ ಊರಾಗ ಹೋಗಿ ಇಕ್ಕಿದ್ದೀರಿ ಸರ್. ನಮ್ಮ ಮನೆ ಹತ್ರ ಜಮೀನಿಲ್ಲ, ನಮ್ಮ ಮನೆ